ಕಿಶ್ನೆ ಬೈರೇಗೌಡಕ್ಕೆ ಭಾಳ ಖುಷಿ ಆಗ್ತದೆ. ಅವ್ರ ಟೀಮ್ ಎಂಟೈರ್ ಟೀಮ್ ಎಂಟೈರ್ ಟೀಮ್ ಬೆಂಗಳೂರು ನಾರ್ತ್ ಸೌತ್ ಈಸ್ಟ್ಗೆ ಭಾಳ ಒಳ್ಳೆ ಕೆಲಸ ಮಾಡ್ತದೆ, ಎರಡು ಮಾತಿಲ್ಲ. ಸಾಮಾನ್ಯ ಫುಟ್ಪಾತ್ ಇರೋದು 3 ಅಡಿ 4 ಅಡಿ 5 ಅಡಿ 10 ಅಡಿ 30 ಅಡಿ ತಿಂಕ ಇದೆ ಫುಟ್ಪಾತ್. ಇವತ್ತೆ ಆ 30 ಅಡಿ ತಿಂಕ ಫುಟ್ಪಾತ್ ಬಿಡೋದು ಈಗ ಮಾಫಿಯಾಕ್ಕೆ ಹೋಗುತ್ತೆ. ಅಲ್ಲಿ ಬೇರೆ ಚಟುವಟಿಕೆ ಆಗಬಾರ್ದು, ಆ ಖಾಲಿ ಜಾಗ ಬಿಡಬಾರ್ದು. ಉದಾಹರಣೆಗೆ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡಿ, ಶಿವಾಜಿನಗರ್ನಲ್ಲಿ 30 ಅಡಿಗೆ 100 ಅಡಿ ಜಾಗ ಇದೆ. ಆ ಜಾಗನಲ್ಲಿ ಏನಾಗುತ್ತೆ ಅಂದರೆ ಎದುರುಗಡೆ ನಮಗೆ ಬೌರಿಂಗ್ ಹಾಸ್ಪಿಟಲ್ ಸಾಕಷ್ಟು ಪೇಷಂಟ್ ಬರ್ತಾರೆ ಹೋಗ್ತಾರೆ ಬಸ್ನಲ್ಲಿ. ಅದೇ ಆ ಜೊತೆನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಡಾಕ್ಟರ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಅಟಲ್ ಬಿಹಾರಿ ಇನ್ಸ್ಟಿಟ್ಯೂಟ್. ಸಾವಿರಾರು ಡಾಕ್ಟರ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಜೊತೆನಲ್ಲಿ ಪಕ್ಕದಲ್ಲಿ ಹಾಸ್ಟೆಲ್ ಇದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅದು ಆ 30 ಅಡಿ ಜಾಗಾಗೆ ನಮ್ಮ ಸಾರಿಗೆ ಇಲಾಖೆ ಡ್ರೈವರ್ ಕಂಡಕ್ಟರ್ಗೇನು ಭಾಳ ಉಪಯೋಗ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಗಾರ್ಡನ್ ಥರ ಸೆಟಪ್ ಮಾಡಿ ಒಂದು 5 ಅಡಿ 4 ಅಡಿ ಪಾರ್ಕಿಂಗ್ಗೆ ಹೋಗೋಕ್ಕೆ ಬರೋಕ್ಕೆ ಬಿಡಿಸಿ ಮತ್ತು ಪುನಃ ಅದು ಎಷ್ಟು ಜಾಗ ಇದೆ ಆ ಜಾಗಕ್ಕೆ ನೀವು ಒಂದು ಪಾರ್ಕ್ ಥರ ಸೆಟಪ್ ಮಾಡಿ, ಒಂದು ಹೆಲ್ತಿ ಸಿಟಿ ಥರ ಒಂದು ಜಿಮ್ ಥರ ಸೆಟಪ್ ಮಾಡಿದ್ರೆ ಡಾಕ್ಟರ್ಗೆ ಮಕ್ಕಳಿಗೆ ಡ್ರೈವರ್ಸ್ಗೆ ಎಲ್ಲರಿಗೆ ಒಳ್ಳೆ ಉಪಯೋಗ ಆಗುತ್ತೆ. ಆದರೆ ಆ ವ್ಯೂ ಭಾಳ ಚೆನ್ನಾಗಿದೆ, ಸುತ್ತಮುತ್ತ ವ್ಯೂ ಇದೆ ಅಲ್ಲ, ಸಾಕಷ್ಟು ರೆಸಿಡೆಂಟ್ಸ್ ಇದ್ದಾರೆ, ಅವ್ರಿಗೆ ಉಪಯೋಗ ಆಗುತ್ತೆ. ಮನವಿ ಕೊಟ್ಟಿದ್ದೀನಿ, ಜಗದೀಶ್ ಸರ್ಗೆ ಕೊಟ್ಟಿದ್ದೀನಿ. ಜಗದೀಶ್ ಸರ್ ಕೇಳಿ ಭಾಳ ಖುಷಾಯಿತು. ಅವ್ರು ಏನು ಹೇಳಿದರು, ಈ ಜಾಗ ದೊಡ್ಡಿದೆ, ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿರೋದು ಛಾವಣಿ ಬೇಡ, ಛಾವಣಿ ಬೇಡ. ಛಾವಣಿ ಇದ್ದರೆ ಅದು ತಪ್ಪಾಗತ್ತೆ. ವಿತೌಟ್ ಛಾವಣಿ ನೀವು ಜಿಮ್ ಸೆಟ್ ಆಗತ್ತೆ. ಬೆಂಗಳೂರಿನಲ್ಲಿ ಹಲವಾರು ಜಾಗ ಇದೆ ಈ ಜಿಮ್ ಸೆಟಪ್ ಮಾಡಿದ್ದಾರೆ, ಯಶವಂತಪುರ್ನಲ್ಲಿ ಮಾಡಿದ್ದಾರೆ, ಸುಮಾರು ಜಾಗ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅದೇ ಥರ ಇಲ್ಲಿ ಮಾಡಿ ಅಂತ ನಾನು ಮನವಿ ಹಾಕಿದ್ದೀನಿ. ಅವ್ರು ತಕ್ಷಣ ನೋಡಿ ಭಾಳ ಖುಷಿಯಾಯಿತು. ನಮ್ಮ ಜಗದೀಶ್ ಸರ್ ನೋಡಿ ಕಮಿಷನರ್ ಅವರು ಮನವಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ತೋಟಗಾರಿಕೆ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಅಪ್ ಮಾಡಿದ್ರೆ ಆ ವ್ಯೂ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಆಶಯ ಮೇಡಮ್. ನಾನು ಧನ್ಯವಾದ ಹೇಳ್ತೀನಿ ಸರ್ಕಾರಕ್ಕೆ. ಈ ಜೊತೆನಲ್ಲಿ ಅಲ್ಲಿ ಎಲ್ಲಿ ದೊಡ್ಡ ಫುಟ್ಪಾತ್ ಇದೆ ಏನೇನೋ ಈ ಥರ ಒಂದು ಸೆಟಪ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇದು ಕಾಯಂ ಆಗುತ್ತೆ ಮೇಡಮ್, ಭಾಳ ಖುಷಿ.